ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಸದ್ಯಕ್ಕೆ ಬೀಳುತ್ತಾ ಅನ್ನೋದೇ ಪ್ರಶ್ನೆ. ಖರ್ಗೆ ಜೊತೆಗೆ ಸಿಎಂ 1.5 ಗಂಟೆಗಳ ಮೀಟಿಂಗ್ ಅನ್ನು ನಡೆಸಿದ್ರು. ಸಿಎಂ ಹಾಗೂ ಖರ್ಗೆ ನಡುವೆ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಅಂತೂ ಆಯಿತು. ಅಲ್ಲಿ ಚರ್ಚೆಗೆ ಬಂದ ವಿಚಾರಗಳು ಏನು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ನಿಂದ ಹೊತ್ತು ತಂದ ಸಂದೇಶವನ್ನ ದಾಟಿಸಿದ್ರ ಆ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತೀವಿ. ಖರ್ಗೆ ಹಾಗೂ ಸಿಎಂ ಮೀಟಿಂಗ್ನ ಇನ್ಸೈಡ್ ಸ್ಕೂಪ್ ಸದ್ಯಕ್ಕೆ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಇಲ್ಲಿ ಕುರ್ಚಿ ಕಿತ್ತಾಟವನ್ನ, ಡಿಸ್ಪ್ಯೂಟ್ ಅನ್ನ ಸೆಟಲ್ ಮಾಡೋ ರೀತಿನಲ್ಲಿ ಸಾಧನಗಳು ಹಿಂಗಿದೆ, ಹಿಂಗೆ ಒಪ್ಕೊಳ್ಳಿ ಅಂತ ಮನವೊಲಿಸೋದಕ್ಕೆ ಸಾಧ್ಯ ಆಯ್ತಾ? ಅಥವಾ ಇಲ್ಲ ಡೆಲ್ಲಿನಲ್ಲೇ ಇದನ್ನು ಸೆಟ್ಲ್ ಮಾಡೋಕ್ಕಾಗತ್ತೆ? ಸ್ಪೆಷಲಿ ಕಾಂಗ್ರೆಸ್ನ ಫಸ್ಟ್ ಫ್ಯಾಮಿಲಿ ಗಾಂಧಿ ಪರಿವಾರ ಅವರು ಸೆಟ್ಲ್ ಮಾಡ್ತಾರೆ, ನೀವು ಅಭಿಪ್ರಾಯಗಳನ್ನು ತಿಳಿಸಿ, ನಾನು ತಲುಪಿಸ್ತೀನಿ ಪಾರಿವಾಳದ ರೀತಿ ಅಂತ ಏನಾದರೂ ಹೇಳಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಡೀಟೇಲ್ಸ್ ಕೊಡ್ತೀನಿ. ಹೈಕಮಾಂಡ್ ಸಭೆ ಮಾಡ್ತೀನಿ ಅಂತ ಹೇಳಿದ ಮೇಲೆ ಡೆಲ್ಲಿ ಪರೇಡ್ ಯಾಕೆ ಬೇಕಿತ್ತು? ಡಿಕೆ ಬೆಂಬಲಿಗರು ಬಲ ಪ್ರದರ್ಶನ ಮಾಡಿದ್ರೆ ನಮಗೂ ಅದು ಗೊತ್ತು. ಖರ್ಗೆ ಎದುರು ಡಿಕೆ ಬಣಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ. ಪಬ್ಲಿಕ್ ಟಿವಿಯಲ್ಲಿ ಸಿಎಂ ಹಾಕಿದಂತಹ ಗುಟುರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಪಂದನೆ ಹೇಗಿತ್ತು? ಮತ್ತೆ ಬೇಸರದ ಜೊತೆಗೆ ವಾರ್ನಿಂಗ್ ಅನ್ನು ಕೊಟ್ರ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದು ಪ್ರಶ್ನೆ. ಜಬರ್ದಸ್ತಿ ಮಾಡೋದಕ್ಕಾಗಲ್ಲ, ಇಳಿರಿ ಅಂತ. ಬಟ್ ಏನೇನು ಡಿಸ್ಕಷನ್ಸ್ ಆಗಿತ್ತು ಹಿಂದೆ, ಅದಕ್ಕೆ ನಾನು ಈಗಲೂ ಬದ್ಧ, ಹಂಗಂತ ಎದೇಳಿ ಅಂತ ಎದಳ್ಸೋಕ್ಕಾಗಲ್ಲ ಅನ್ನೋದನ್ನು ಹೇಳ್ದಂಗೆ ಕಾಣಿಸ್ತಾ ಇದೆ. ಸೊ ಏನೇನು ಚರ್ಚೆಗಳಾಗಿದೆ? ನಾನು ಬಲ ಪ್ರದರ್ಶನ ಮಾಡಬೇಕಾಗತ್ತೆ, ಶಾಸಕರ ಬಲಾಬಲದ ಬಗ್ಗೆ ಪ್ರತ್ಯೇಕವಾಗಿ ಸಹಿ ಸಂಗ್ರಹ ಎಲ್ಲ ಆಗ್ತಿದೆಯಲ್ಲ, ಈ ಎಲ್ಲ ವಿಚಾರಗಳಿಗೆ ಸಿಎಂ ಬೇಸರಗೊಂಡಿದ್ದಾರೆ. DKಶಿ ಬೆಂಬಲಿಗರು ಸಹಿ ಸಂಗ್ರಹ ಮಾಡ್ತಿರೋದು ಎಷ್ಟು ಸರಿ? ಬಲ ಪ್ರದರ್ಶನಕ್ಕೆ ಮುಂದಾದರೆ ನನಗೂ ದಾರಿಗಳಿದೆ, ಆಯ್ಕೆಗಳು ನನ್ನ ಬಳಿ ಕೂಡ ಇದೆ, ನನಗೂ ಅದು ಅನಿವಾರ್ಯ ಆಗತ್ತೆ ಅನ್ನೋದನ್ನು ಹೇಳಿ ಬಂದಿದ್ದಾರೆ. ಆ ಮೂಲಕ ಮನಸ್ಸಲ್ಲಿ ಇದ್ದಿದ್ದು ಎಲ್ಲವನ್ನ ಕೂಡ ತಿಳಿಸಿದ್ದಾರೆ. ಹೈಕಮಾಂಡ್ ಮುಂದೆ ಏನೇನು ಮಾತುಗಳು ಆಡಿದ್ವಿ ನಾವು 2023ರಲ್ಲಿ, ಆ ಮಾತುಕತೆಗೆ ನಾನು ಈಗಲೂ ಬದ್ಧ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಮಾತುಕತೆ ಆಯಿತು ಅನ್ನೋದನ್ನು ಇಬ್ಬರೂ ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಹೈಕಮಾಂಡ್ನವ್ರು ಯಾರೂ ಹೇಳ್ತಾ ಇಲ್ಲ. ಆಮೇಲೆ ಗೊಂದಲ ಬೇಡ ಅಂತಾನೆ ನಾನು ಪೂರ್ಣಾವಧಿ ಸಿಎಂ ಅಂತ ಮಾತುಕತೆಗಳನ್ನು ಆಡ್ಕೊಂಡು ಬರ್ತಾ ಇದ್ದೀನಿ ಅನ್ನೋದನ್ನ ಕೂಡ ತಿಳಿಸಿದ್ರು. ದೇವರಾಜ ಅರಸು ಅವರ ದಾಖಲೆ ಅದು ಮುರಿಬೇಕು ಅಂದರೆ ಜನವರಿ ತನಕ ಕಾಯಬೇಕು. ಆಮೇಲೆ ಬಜೆಟ್, ಅತಿ ಹೆಚ್ಚು ಬಜೆಟ್ಗಳನ್ನು, ಇಲ್ಲಿ ತನಕ 16 ಬಜೆಟ್ಗಳನ್ನು ಮಂಡಿಸಿದ್ದಾರೆ. 17ನೇದು ಮಂಡಿಸಬೇಕು ಅಂದರೆ ಅಗೇನ್ ಮಾರ್ಚ್ ತನಕ ಕಾಯಬೇಕು. 2 ದಾಖಲೆ ನಾನು ಬ್ರೇಕ್ ಮಾಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ. ನನ್ನದೇ ಅಭಿಪ್ರಾಯ ಅಂತ ಹೇಳಕ್ಕೆ ಬರಲ್ವಲ್ಲ, ಹೀಗಾಗಿ ಕೆಲವರ ಅಭಿಪ್ರಾಯ, ನನ್ನ ಫಾಲೋವರ್ಸ್ದು ಆಕಾಂಕ್ಷೆ ಇದು, ಅದನ್ನು ನಾನು ಈಡೇರಿಸಬೇಕು ಅನ್ನೋದನ್ನು ಹೇಳಿ ಬಂದಿದ್ದಾರಂತೆ. ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು, ಗೊಂದಲವನ್ನು ಬಗೆಹರಿಸಬೇಕು ಅನ್ನೋದನ್ನು ಕೂಡ ಬೇಡಿಕೆಯ ರೂಪದಲ್ಲಿ ಇಟ್ಟಿದ್ದಾರೆ. ಮತ್ತು DK ಶಿವಕುಮಾರ್ ಅವರ ಟೀಮ್ ಡೆಲ್ಲಿನಲ್ಲಿ ಪರೇಡ್ ಮಾಡಿ ಮಾಧ್ಯಮದವರು ಮುಂದೆ ಬಂದು ಪೋಸ್ ಕೊಟ್ಟಿದ್ದು ಸರಿನಾ? ಏನು ಕ್ಯಾಲ್ಕುಲೇಷನ್ ಅದು? ಅದರ ಅನಿವಾರ್ಯತೆ ಏನಿತ್ತು? ಡೆಲ್ಲಿಗೆ ಯಾರು ಕರೆಸ್ಕೊಂಡ್ರು, ಅವರನ್ನು ಯಾರು ಟೈಮ್ ಕೊಟ್ಟರು, ಯಾಕೆ ಬೇಕಿತ್ತಿದು ಅನ್ನೋದನ್ನೆಲ್ಲ ಕೇಳಿದ್ದಾರಂತೆ. ಇವ್ರದ್ದೇನು ಕಂಪ್ಲೇಂಟ್ ವರ್ಷನ್ ಇತ್ತು, ಆ ಕಂಪ್ಲೇಂಟ್ಸನ್ನು ಕೇಳಿಸ್ಕೊಂಡಿದ್ದಾರೆ, ಕೇಳಿಸಿಕೊಳ್ಳುವ ಕಿವಿಯಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ವರಿಷ್ಠರೇ ಸಭೆ ಮಾಡಿ ಹೇಳ್ತೀನಿ ಅಂದಿದ್ರಲ್ಲ ಅಂತೆಲ್ಲ, ಲಾಸ್ಟ್ ಎಲೆಕ್ಷನ್ ಮುಗಿದ ನಂತರ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅದನ್ನೆಲ್ಲ ಹೇಳಿದ್ದಾರೆ. ತಿಂಗಳ ಅಂತ್ಯಕ್ಕೆ ದೆಹಲಿ ಕರಿತೀವಿ, ಅಲ್ಲಿ ಸಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳಿದ ಮೇಲೂ ಕೂಡ ಹೀಗೆಲ್ಲ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ನನ್ನನ್ನು ವೀಕ್ ಪಾಯಿಂಟಿಗೆ ಯಾಕೆ ತಳ್ತಾ ಇದ್ದಾರೆ? ಆಮೇಲೆ ಕನ್ಫ್ಯೂಷನ್ಗಳನ್ನು ಯಾಕೆ ಕ್ರಿಯೇಟ್ ಮಾಡ್ತಿದ್ದಾರೆ? ಕಾರ್ನರ್ ಮಾಡೋ ಕೆಲಸ ಯಾಕೆ ಆಗ್ತಿದೆ? ಸೈಡ್ಲೈನ್ ಮಾಡೋ ಕೆಲಸ ಯಾಕೆ ಆಗ್ತಿದೆ? ಅನಗತ್ಯ ಗೊಂದಲ, ಅದರ ಅವಶ್ಯಕತೆ ಎಷ್ಟಿತ್ತು, ಏನಿತ್ತು, ಯಾಕಿತ್ತು ಅನ್ನೋದನ್ನ ಕೇಳಿದ್ದಾರೆ. ಸಿಎಂ ಮತ್ತು DCM ಜೊತೆಗೆ ಮಾತಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಸೂಚಿಸಿದ್ರು. ಮೊನ್ನೆ 10 ನಿಮಿಷ ಮೀಟಿಂಗಲ್ಲಿ ಕೂಡ ಇವೆಲ್ಲ ಡಿಸ್ಕಷನಿಗೆ ಬಂದಿರುತ್ತೆ. ಹೈಕಮಾಂಡ್ ಹಿಂದೆ ಹೇಳಿದ ಮಾತಿಗೆ ನಾನು ಈಗಲೂ ಕೂಡ ರೆಡಿ ಇದ್ದೀನಿ, ಅಬೈಡ್ ಮಾಡ್ತೀನಿ, ತಲೆಬಾಗ್ತೀನಿ ಅನ್ನೋದನ್ನೆಲ್ಲ ಹೇಳಿದಾರಂತೆ. ಆಮೇಲೆ ಸದ್ಯದ ಪರಿಸ್ಥಿತಿ ಪೂರಕವಾಗಿಲ್ಲ, ಸ್ವಲ್ಪ ದಿನ ಕಳೀಲಿ ಅಂತೆಲ್ಲ ರಾಹುಲ್ ಗಾಂಧಿಯವರು ಮೆಸೇಜನ್ನು ಕಳಿಸಿದ್ರಲ್ವಾ, ಆ ಮೆಸೇಜ್ ಯಾಕೆ ಅವ್ರಿಗೆ ತಲುಪ್ತಾ ಇಲ್ಲ ಅಂತೆಲ್ಲ ಕೇಳಿದಾರಂತೆ. ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಲಿದೆ ಅಂತ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಿದ್ರಂತೆ. DK ಬಣ ದೆಹಲಿ ದಂಡಯಾತ್ರೆ ಮಾಡಿದ್ದು ಸಿಎಂಗೆ ಸಿಟ್ಟು ತರಿಸಿದೆ, ಸಿಎಂ ಬಣವನ್ನು ಕೆರಳಿಸಿದೆ, ಪ್ರಚೋದಿಸಿದೆ ಅನ್ನೋದನ್ನು ತಿಳಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಇಷ್ಟು ಕಂಪ್ಲೇಂಟ್ ಲಿಸ್ಟನ್ನು ಆಲಿಸ್ಕೊಂಡಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪರಿಹಾರದ ಸಾಧನಗಳು, ಸೂತ್ರಗಳನ್ನು
ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಯ್ತಾ ಮೀಟಿಂಗ್ನ ಕೊನೆಯಲ್ಲಿ? ಒಂದು ರೀತಿಯ ಸಂಧಾನದ ರೀತಿಯಲ್ಲಿ ನಡೆದಂತೆ ಕಾಣಿಸ್ತಾ ಇದೆ ಅದು. ಅಂದರೆ ಸದ್ಯಕ್ಕೆ ಬೇರೆ ಯಾವುದೇ ಮಾತುಕತೆಗಳ ಪ್ರಸ್ತಾಪ ಬೇಡ, ತಿಂಗಳ ಅಂತ್ಯದಲ್ಲಿ ದೆಹಲಿಯಲ್ಲಿ ಭೇಟಿಯಾದಾಗ ಅಲ್ಲಿ ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋಣ ಅನ್ನುವಂಥದ್ದು. ಹಾಗಾಗಿ ತಮ್ಮ ಅಭಿಪ್ರಾಯ ಏನೇನಿತ್ತು ಎಲ್ಲ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಜೊತೆಗೆ DCM DK ಶಿವಕುಮಾರ್ ಬೆಂಬಲಿತ ಶಾಸಕರು ಅಂದ್ಕೊಂಡು ದೆಹಲಿ ಪೆರೇಡ್ಗೆ ಮುಂದಾದಂಥವ್ರದ್ದು ಅವಶ್ಯಕತೆ ಇತ್ತ, ಅದು ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಆದರೆ ಎಲ್ಲವೂ ಕನ್ಕ್ಲೂಡ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ CM ಕಡೆಯಿಂದ ಮುಂದುವರೆದಂತೆ ಬೇರೆ ಇನ್ಯಾವುದೇ ರೀತಿಯ ಅಥವಾ ಬೆಂಬಲಿಗ ಸಚಿವರುಗಳ ಚಟುವಟಿಕೆಗಳು, ಬಹಿರಂಗ ಹೇಳಿಕೆಗಳು ಅದನ್ನೊಂದಷ್ಟು ನಿಯಂತ್ರಣದಲ್ಲಿ ಇರಲಿ ಅಥವಾ ಬೇರೆ ಯಾವುದು ಬೇಡ, ಸದ್ಯಕ್ಕೆ ವಿವಾದ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನುವಂಥ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಒಪ್ಕೊಂಡಿರುವಂಥ CM ಜೊತೆಗೆ ಆ ಕಡೆಯಿಂದಲೂ ಕೂಡ ಅದೇ ರೀತಿಯ ಒಂದು ಆ್ಯಕ್ಷನ್ ಇರಬೇಕು, ಇಲ್ಲಾಂದರೆ ಈ ಕಡೆಯಿಂದ ರಿಯಾಕ್ಷನ್ ಬರುತ್ತೆ ಅನ್ನುವಂಥ ಸಹಜ ಬೆಳವಣಿಗೆ, ಇವೆಲ್ಲವನ್ನು ಸರಿಪಡಿಸಿ ಅನ್ನುವಂಥ ಮಾತನಾಡಿದರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಕೇಶ್. ಒಟ್ನಲ್ಲಿ ಪರಿಹಾರದ ಸೂತ್ರ ಇನ್ನೂ ಗುಟ್ಟಾಗೆ ಉಳಿಸ್ಕೊಂಡಿದೆ ಹೈಕಮಾಂಡ್ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮಗೆ. ಡೆಲ್ಲಿನಲ್ಲಿ ಸಿಗುತ್ತಾ? ನವೆಂಬರ್ ಮತ್ತು ಡಿಸೆಂಬರ್ ತನಕ ಏನೂ ಮಾಡದೆ ಸುಮ್ಮನೆ ಸೈಲೆಂಟಾಗಿ ವಾಚರ್ಸ್ ಆಗ್ತಾರಾ ಅನ್ನೋದನ್ನ ನೋಡ್ಬೇಕು ನಾವು.